ವಿದ್ಯಾರ್ಥಿಗಳೇ, ಇದನ್ನ ಗಣಿತ ವಿಷಯದ 10ನೇ ತರಗತಿ ರೇಖಾತ್ಮಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಮುಂದುವರೆದ ಭಾಗವನ್ನು ನಾವು ಇದನ್ನು ಕಲ್ತ್ಕೊಂಡು. ಸೊ ಹಿಂದಿನ ತರಗತಿಯಲ್ಲಿ ನೀವು ರೇಖಾತ್ಮಕ ಸಮೀಕರಣಗಳನ್ನು ಯಾವ ರೀತಿ ಬಿಡಿಸೋದು, ರೇಖಾತ್ಮಕ ಸಮೀಕರಣಗಳನ್ನು ನಾವು ಸೂತ್ರವನ್ನು ಉಪಯೋಗಿಸಿ ಅವು ಅನನ್ಯ ಪರಿಹಾರ ಇದೆಯೋ ಅಥವಾ ಚರಾಕ್ಷರಗಳಲ್ಲಿ ಅನನ್ಯ ಪರಿಹಾರ ಇದೆಯೋ ಅಪರಿಮಿತ ಪರಿಹಾರ ಇದೆಯೋ ಪರಿಹಾರ ಇರುವ ಅನ್ನೋದನ್ನು ಯಾವ ಸೂತ್ರವನ್ನು ಬಿಡಿಸೋದು ಅನ್ನೋದು ನಿಮಗೆ ಹಿಂದಿನ ತರಗತಿಯಲ್ಲಿ ಗೊತ್ತಾಗುತ್ತೆ. ಮತ್ತು ರೇಖಾತ್ಮಕ ಸಮೀಕರಣಗಳನ್ನು ಗಣಿತೀಯವಾಗಿ ಕೊಟ್ಟಾಗ ಯಾವ ರೀತಿ ಬಿಡಿಸೋದು, ಅದೇ ರೀತಿ ಸೆಂಟೆನ್ಸ್ ಅಂದರೆ ವಾಕ್ಯ ರೂಪದಲ್ಲಿ ಕೊಟ್ಟಾಗ ಅದನ್ನು ನಾವೇ ಸಮೀಕರಣಗಳನ್ನು ರಚಿಸಿಕೊಂಡು ವರ್ಜಿಸುವ ವಿಧಾನದ ಮೂಲಕ ಯಾವ ರೀತಿ ಬಿಡಿಸೋದು ಅನ್ನೋದು ನಿಮಗೆ ಹಿಂದಿನ ತರಗತಿಯಲ್ಲ ಕಲ್ತ್ಕೊಂಡಿದ್ದೀರಾ. ಅದೇ ರೀತಿ ನಕ್ಷೆ ಮೂಲಕ ಬಿಡಿಸೋದು ಕಲ್ತ್ಕೊಂಡಿದ್ದೀರಾ, ಮತ್ತು ಅದೇ ರೀತಿ ಆದೇಶ ವಿಧಾನದ ಮೂಲಕ ಬಿಡಿಸೋದು ಕಲ್ತ್ಕೊಂಡಿದ್ದೀರಾ. ಸೊ ಅದನ್ನೇ ಇನ್ನು ಸ್ವಲ್ಪ ಅಭ್ಯಾಸ 3.5 ನಾವು ಈ ಲೆಕ್ಕಗಳನ್ನು ತೆಗೆದುಕೊಂಡ್ರೆ, ಸೊ ಅಭ್ಯಾಸ 3.5 ಸಹ ಬೇರೆ ಬೇರೆ ರೀತಿಯಾದ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲೂ ನಾವು ಕೊಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ನಾವು ಇಲ್ಲಿ ಮಾಡ್ತಾ ಹೋಗೋಣ. ಸೊ ಏನಪ್ಪ ಲೆಕ್ಕ ಅಂತೇಳಿ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಅನನ್ಯ ಪರಿಹಾರ ಯಾವುದು? ಸೊ ರೇಖಾತ್ಮಕ ಸಮೀಕರಣಗಳ ಜೋಡಿ ಅವ್ರು ಕೊಟ್ಟಿದ್ದಾರೆ, ಸಮೀಕರಣಗಳ ಜೋಡಿಯನ್ನು ಅವ್ರು ಕೊಟ್ಟಿದ್ದಾರೆ. ಜೋಡಿಗಳಲ್ಲಿ ಅನನ್ಯ ಪರಿಹಾರ ಯಾವುದು ಅಂತೇಳಿ ನಾವು ಕಂಡುಹಿಡಿಯಬೇಕು. ಅನನ್ಯ ಪರಿಹಾರ ಇದ್ರೆ ಸೊ ಅದು ಇಲ್ಲಿ ಏನು ಮಾಡಿದರೆ, ವರ್ಜಿಸುವ ವಿಧಾನದ ಮೂಲಕ ಅಥವಾ ಆದೇಶ ವಿಧಾನದ ಮೂಲಕ ಬೆಲೆಗಳನ್ನ ಕಂಡುಹಿಡಿದರು. ವರ್ಜಿಸುವ ವಿಧಾನ ಆಯಿತು ಅಥವಾ ಆದೇಶ ವಿಧಾನದಲ್ಲಿ ಯಾವ್ದಾರ ಆಯಿತು. ಸೊ ಅದನ್ನು ನಾವು ಇವತ್ತು ಕಂಡುಹಿಡಿಯಬೇಕು. ಸೊ ಹಿಂದಿನ ತರಗತಿಯೆಲ್ಲ ಕಲ್ತ್ಕೊಂಡಿದ್ದಾರೆ, ಅದು ಈಸಿ ಇದೆ, ಸುಲಭ ಇದೆ. ಏನಪ್ಪ ಒಂದು ಲೆಕ್ಕ ಅಂದರೆ x - 3y - 3 = 0. ಸೊ 3x - 9y - 2 = 0. ಈ ಸಮೀಕರಣ ಜೋಡಿ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿ ಕೊಟ್ಟಿದ್ದಾರೆ, ಅದನ್ನು ನಾವು ಕಂಡುಹಿಡಬೇಕು. ರೇಖಾತ್ಮಕ ಜೋಡಿ ಅನನ್ಯ ಪರಿಹಾರ ಇದೆಯಾ? ಅನನ್ಯ ಪರಿಹಾರ ಇದ್ರೆ ಆದೇಶ ವಿಧಾನ ಅಥವಾ ವರ್ಜಿಸುವ ವಿಧಾನದ ಮೂಲಕ ಬೆಲೆಯನ್ನು ಕಂಡುಹಿಡಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದಿದೆ ಅಂತ ಅನ್ಕೋಬೇಕು. ಸೊ ನಾವು ಸೂತ್ರ ಇದು a1/a2 = b1/b2 = c1/c2. ಸೊ a1 ಅಂದರೆ ಇದನ್ನು ಒಂದು ಸಮೀಕರಣ, ಇದು ಎರಡಾಗಿರುತ್ತೆ. ಸೊ ಒಂದನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕವನ್ನು ನಾವು a1 ಅಂತ ತಗೋಬೇಕು, y ನ ಸಹಗುಣಕವನ್ನು b1 ಅಂತ ತಗೋಬೇಕು. ಸೊ ಉಳಿದಿದ್ದನ್ನು c1 ಅಂತ ತಗೋಬೇಕು. ಸೊ a1 ಅಂದರೆ 1 / 3 = b1 ಅಂದರೆ -3 / -9 = -3 / -7. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇದು 3 × 1 = 3 × 9. 1/3 = 1 × 3 ≠ -3 / -7. ಸೊ ಆದ್ದರಿಂದ ಈ ಸಮೀಕರಣದಲ್ಲಿ ಸಮೀಕರಣ ನಕ್ಷೆ ಯಾವ ರೀತಿ ಬರುತ್ತೆ? ಸಮಾಂತರ ರೇಖೆಗಳು ಬರ್ತವೆ. ಇಲ್ಲಿ ಸಮಾಂತರ ರೇಖೆಗಳು ಬರುತ್ತವೆ. ಸೊ ಆದ್ದರಿಂದ ಏನಾಗಿದೆ, ಪರಿಹಾರ ಇರುವುದಿಲ್ಲ. ನಾವು ಪರಿಹಾರನ ಹೇಳೋದಕ್ಕಾಗಲ್ಲ. ಸೊ ಎಷ್ಟು ಇದು x ನ ಬೆಲೆ ಎಷ್ಟು, y ನ ಬೆಲೆ ಎಷ್ಟು ಅನ್ನೋದನ್ನ ಇಲ್ಲಿ ಈ ಒಂದು ಸಮೀಕರಣದಲ್ಲಿ ಹೇಳೋದಕ್ಕೆ ಆಗುತ್ತೆ. ಸೊ ಇದು ಅಭ್ಯಾಸ 3.5 ಇರ್ತಕ್ಕಂಥ. ಸೊ ಈ ಥರದ ಲೆಕ್ಕಗಳನ್ನು ಎರಡು ಕೊಟ್ಟಿದ್ದಾರೆ, ಅದನ್ನು ಮುಗಿಸ್ಕೊಂಡು ಬೇರೆ ಬೇರೆ ಥರದ ಲೆಕ್ಕಗಳನ್ನು ಇದೇ ಒಂದು ರೇಖಾತ್ಮಕ ಸಮೀಕರಣವನ್ನು ಲೆಕ್ಕನ ಮಾಡೋಣ. ಸೊ ಎರಡನೇ ಒಂದು ಲೆಕ್ಕ ಏನಪ್ಪ ಅಂದರೆ ಇದರಲ್ಲಿ, ಸೊ 2x + y = 5. ಸೊ 3x + 2y = 8 ಇದನ್ನು ರೇಖಾತ್ಮಕ ಸಮೀಕರಣ ಕೊಟ್ಟರೆ. ಸೊ ಇದನ್ನು ನಾವು ಈ ಸಮೀಕರಣ 1 ಇದು ಸಮೀಕರಣ 2 ಅಂತ ಜೋಡಿ ತಗೊಂಡ್ರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಆಗುತ್ತೆ. ಇದಕ್ಕೂ ಸೂತ್ರವನ್ನು ಬರೆದೋದಕ್ಕೆ ಬೆಲೆಯನ್ನು ಆದೇಶಿಸಿದ್ರೆ ಏನಾಗುತ್ತೆ ನೋಡೋಣ. c1/c2 2/3 a1 ಅಂದರೆ 2 a2 ಅಂದರೆ 3 1/2 ಸೊ ಇಲ್ಲೇ ಗೊತ್ತಾಗುತ್ತಲ್ಲ, a1/a2 = b1/b2. ಇವೆರಡು ಸಮ ಇಲ್ಲ. ಇವೆರಡು ಸಮ ಇಲ್ಲ ಅಂದರೆ ನಕ್ಷೆಯಲ್ಲಿ ರೇಖೆ ಯಾವ ರೀತಿ ಬರುತ್ತೆ? ನಕ್ಷೆಯಲ್ಲಿ ರೇಖೆಯು ಪರಸ್ಪರ ಛೇದಿಸುತ್ತದೆ. ರೇಖೆ ಛೇದಿಸಿದ್ರೆ ಈ ತರ ಇದೆ ಬಂದಿದೆ ಅಂದ್ರೆ ಅನನ್ಯ ಪರಿಹಾರ
ಇದೆ. ಆದ್ದರಿಂದ ಇದಕ್ಕೆ ಅನನ್ಯ ಪರಿಹಾರ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಅನನ್ಯ ಪರಿಹಾರ ಇದೆ ಅಂತ ಹೇಳಿ. ಅನನ್ಯ ಪರಿಹಾರ ಇದ್ರೆ ನಾವು ಇಲ್ಲಿ ವರ್ಜಿಸೋದ್ರ ಮೂಲಕ ಅಥವಾ ಆದೇಶ ವಿಧಾನದ ಮೂಲಕ ಬೆಲೆಯನ್ನು ಕಂಡುಹಿಡಿಯಬೇಕು. ನೋಡೋಣ ಯಾವ ರೀತಿಯಾಗಿ ಬೆಲೆ ಪಡ್ತೀವಿ. a1/a2 ಇಸ್ ನಾಟ್ ಈಕ್ವಲ್ ಟು b1/b2 ಸಮವಲ್ಲ ಆದರೆ ಸೊ ಆಗ ನಮಗೆ ಇದಕ್ಕೆ ಅನನ್ಯ ಪರಿಹಾರ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಸೊ ಈಗ ನೋಡೋಣ ಯಾವ ರೀತಿ ಅಂತೇಳಿ ಲೆಕ್ಕ ತಗೊಳ್ಳೋಣ. ನಾನು ಫಸ್ಟ್ ಈಗ ಎರಡು ವಿಧಾನದಲ್ಲಿ ಬಿಡಿಸ್ತೀನಿ. ಇದು ಯಾವ್ದಾರು ಒಂದನ್ನು ಸಮ ಮಾಡ್ಕೋಬೇಕು. ಸಮ ಆಗಲಿಲ್ಲ ಅಂದರೆ ಸಮ ಆಗೋ ಯಾವ್ದು ಎಷ್ಟನ್ನ ಗುಣಿಸಿದ್ರೆ ಸಮ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಸೊ ಒಂದು ಸಮೀಕರಣವನ್ನು ಗುಣಿಸಿದಾಗ ಸಮ ಆಗಲಿಲ್ವಾ ಮತ್ತೆ ಅವಾಗ ಇನ್ನೊಂದು ಸಮೀಕರಣವನ್ನು ಗುಣಿಸ್ಬೇಕು. ಈ ಥರ ಯಾವ ನಂಬರ್ನ ಗುಣಿಸಿದ್ರೆ ಅದು ಸಮ ಆಗುತ್ತೆ ಅಂತೇಳಿ, ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಸಮ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ ಇಲ್ಲಿ 2x ಇದೆ, 3y ಇದೆ. ಎರಡನ್ನ ಯಾವ್ದನ್ನ ಗುಣಿಸಿದ್ರು 3 ಸಮ ಆಗಲ್ಲ. ಮೂರನ್ನ ಯಾವ್ದನ್ನ ಗುಣಿಸಿದ್ರು 2 ಸಮ ಆಗಲ್ಲ. ಎರಡನ್ನೂ ಗುಣಿಸ್ಕೋಬೇಕಾಗುತ್ತೆ. ಯಾವ್ದಾದ್ರು ಒಂದನ್ನ ಗುಣಿಸ್ಕೊಳ್ಳೋದಕ್ಕೂ ನಮ್ಗೆ ಅವಕಾಶ ಇದೆ. ಸೊ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ 2y ಯಾವ್ದಾರ ಒಂದು ಅಕ್ಷರ ಕ್ಯಾನ್ಸಲ್ ಆಗಬೇಕು. ಇಲ್ಲಿ ಚರಾಕ್ಷರ ಯಾವ್ದಾರ ಒಂದು ನಮಗೆ ಹೋಗ್ಲಾಡಿಸ್ಬೇಕು. ಹೋಗ್ಲಾಡಿಸೋದು ಅಂತ ಲೆಕ್ಕ ಮಾಡ್ಬೋದು. ಸೊ ಇಲ್ಲಿ y ಇದೆ, ಇದನ್ನ 2ರಿಂದ ಗುಣಿಸ್ಕೊಂಡ್ರೆ 2y ಸಮ ಆಗುತ್ತೆ. ಸೊ ಇಲ್ಲಿ ನಾವು ಇದನ್ನ ಎಲ್ಲರೂ ಗುಣಿಸ್ಕೋಬೇಕಾಗುತ್ತೆ. 2 4x ಪ್ಲಸ್ 2y ಇಸ್ ಈಕ್ವಲ್ ಟು 5 10 ಎಲ್ಲರೂ ಗುಣಿಸ್ಬೇಕು. ಸೊ ಇದು ಹೇಗೈತೆ ಹಾಗೆ ಬರ್ಕೊಳ್ಳಿ ಆಸ್ ಇಟ್ ಈಸ್. ಯಾಕಂದ್ರೆ ಇದು ಸಮ ಆಗುತ್ತೆ. ಸೊ ಇಲ್ಲಿ ಕೂಡ್ಬೇಕಾದ್ರೆ ಚಿಹ್ನೆ ಚೇಂಜ್ ಆಗಲ್ಲ, ಕಳಿಬೇಕಾದ್ರೆ ಚಿಹ್ನೆ ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ಇದೇನಾಯ್ತು, ಮೈನಸ್ ಆಯಿತು, ಇದು ಮೈನಸ್ ಆಯಿತು, ಇದು ಮೈನಸ್. ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ 4x 3x ಅಂದರೆ 1x 10ರಲ್ಲಿ 8 ಅಂದರೆ 2 ಅಲ್ಲಿ x ಇಸ್ ಈಕ್ವಲ್ ಟು 2. x ಬೆಲೆ ಬಂತು. ಯಾವ x ಬೆಲೆಯನ್ನು ಯಾವ ಥರ ಒಂದಕ್ಕೆ ಹಾಕಿ ಇನ್ನು y ಬೆಲೆಯನ್ನು ಕನ್ನಡ ಯಾವ್ದಾದ್ರು ಸಮೀಕರಣ ಯಾವ ಥರ ಆಗ್ತದೆ, 2x ಪ್ಲಸ್ 1y ಇಸ್ ಈಕ್ವಲ್ ಟು 5. ಸೊ x ಬೆಲೆ 2 ಇಂಟು 2 ಪ್ಲಸ್ y ಇಸ್ ಈಕ್ವಲ್ ಟು 5, 2 ಇಂಟು 4, y ಇಸ್ ಈಕ್ವಲ್ ಟು 5 ಮೈನಸ್ 4, 2 ಇಂಟು 4 2ರಿಂದ ಬರುತ್ತೆ ಅಂದರೆ 5 ಮೈನಸ್ 4 ಆಯಿತು. y ಇಸ್ ಈಕ್ವಲ್ ಟು 1. 2 ಪ್ಲಸ್ 1 ನೋಡಿ, ಇಲ್ಲಿ x ಬೆಲೆಯನ್ನು ನಾವು y ಬೆಲೆ 4 ಇಲ್ಲಿ ಸಮ ಆಗಬೇಕು. x ಬೆಲೆ 2 ಆಯಿತು, 2 ಇಂಟು 4 1 1 4 1 5 ಆಯಿತು. ಮತ್ತೆ ಇದಕ್ಕೂ ಹಾಕ್ಬೇಕಾಗುತ್ತೆ 3 2 6 2 1 2 6 2 8 ಆಯಿತು. ಸೊ ಈ ರೀತಿಯಾಗಿ ನಾವು x ಬೆಲೆ y ಬೆಲೆಯನ್ನು ಕಂಡುಹಿಡಿಯಬಹುದು. ಅಥವಾ ಆದೇಶ ವಿಧಾನದಲ್ಲೂ ಸಹ ನಾವು x ಬೆಲೆ y ಬೆಲೆಯನ್ನು ಕಂಡುಹಿಡಿಯಬಹುದು. ಆದೇಶ ವಿಧಾನದಲ್ಲಿ ನಾವು ಕಂಡುಹಿಡಿಯಬಹುದು. ಉದಾಹರಣೆಗೆ ಯಾವುದಾದ್ರು ಒಂದು ತರೋಣ, ಇದನ್ನು ತರೋಣ. 2x ಪ್ಲಸ್ y ಇಸ್ ಈಕ್ವಲ್ ಟು 5 ಆಯಿತು. y ಇಸ್ ಈಕ್ವಲ್ ಟು 5 ಮೈನಸ್ 2x ಇದನ್ನು 2ರಿಂದ ಬರುತ್ತೆ. ಸೊ ಈ ಬೆಲೆಯನ್ನು ನಾವು ಎರಡನೇ ಸಮೀಕರಣಕ್ಕೆ ಹಾಕಬೇಕು. ಇನ್ನೊಂದು ಸಮೀಕರಣ y ಬೆಲೆಯನ್ನು y ಎಂದು 5 ಮೈನಸ್ 2x ಹಾಕಬೇಕು ಬರ್ತದೆ. ಸೊ 3x ಪ್ಲಸ್ 2 ಇಂಟು 5 ಮೈನಸ್ 2x ಇಸ್ ಈಕ್ವಲ್ ಟು 8 ಆಯಿತು. ಒಂದು y ಜಾಗಕ್ಕೆ ನಾನು 5 ಮೈನಸ್ 2x ಹಾಕಿದ್ದೀವಿ. ಉಳಿದಿದ್ದೆಲ್ಲ ಹಾಗೆ ಬರ್ತದೆ. 3x ಪ್ಲಸ್ 2 10 ಮೈನಸ್ 2 4x ಇಸ್ ಈಕ್ವಲ್ ಟು 8 ಆಯಿತು. 10ನ 2 ಈ ಕಡೆ 3x ಮೈನಸ್ 4x ಅಂದರೆ ಮೈನಸ್ x ಆಯಿತು. 10 4 ತಗೊಂಡ್ರೆ 8 ಮೈನಸ್ 10 ಆಯಿತು. ಸೊ ಮೈನಸ್ x ಇಸ್ ಈಕ್ವಲ್ ಟು 10ರಲ್ಲಿ 8 ಅಂದರೆ ಮೈನಸ್ 2, x ಇಸ್ ಈಕ್ವಲ್ ಟು 2 ಆಯಿತು. ಸೊ x 2 ಬೆಲೆ ಬಂತು. x ಬೆಲೆ ಹಿಂದೆ ನಾವು ಆದೇಶ ವಿಧಾನದಲ್ಲಿ ಬಿಡಿಸಿದಾಗ, ಇದು ವರ್ಜಿಸುವ ವಿಧಾನದಲ್ಲಿ ಬಿಡಿಸಿದಾಗ x ಬೆಲೆ 2 ಬಂದಿತ್ತು. ಈ x ಬೆಲೆ 2ನ್ನು ನಾವು ಯಾವುದಾದ್ರು ಒಂದು ಸಮೀಕರಣಕ್ಕೆ ಹಾಕಿ y ಬೆಲೆಯನ್ನು ಕಂಡುಹಿಡಿಯಬಹುದು. ಸೊ ಈಗ x ಬೆಲೆ 2ರಲ್ಲಿ 2 ಇಂಟು 2 ಪ್ಲಸ್ y ಇಸ್ ಈಕ್ವಲ್ ಟು 5, 2ರಲ್ಲಿ 4 ಪ್ಲಸ್ y ಇಸ್ ಈಕ್ವಲ್ ಟು 5, y ಇಸ್ ಈಕ್ವಲ್ ಟು 5 ಮೈನಸ್ 4, y ಇಸ್ ಈಕ್ವಲ್ ಟು 1. ನೋಡಿ, ಹಿಂದಿನ ವಿಧಾನದಲ್ಲೂ x ಬೆಲೆ 2 y ಬೆಲೆ 1 ಬಂತು. ಈ ಇದರಲ್ಲೂ ಸಹ x ಬೆಲೆ ಅಷ್ಟು ಬರ್ತದೆ. ಸೊ ಇದು ಗ್ರಾಫಲ್ಲೂ ಮಾಡ್ಬೋದು. ಗ್ರಾಫ್ ಯಾವುದೋ ನಕ್ಷೆ ವಿಧಾನದಲ್ಲೂ ಸಹ ಇನ್ನೊಂದು ಲೆಕ್ಕವನ್ನು ನಾವು ಮಾಡ್ಬೋದು. ಈ ರೀತಿಯಾಗಿ ನಾವು ಅದು ಯಾವುದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಾಗ ಅವು ಛೇದಿಸುತ್ತವೋ ಅಥವಾ ಸಮಾಂತರವಾಗಿರ್ತವೆ ಅಥವಾ ಐಕ್ಯವಾಗಿರ್ತವೆ ಅನ್ನೋದನ್ನು ಕಂಡುಹಿಡಿದು ಅದಕ್ಕೆ ಅನನ್ಯ ಪರಿಹಾರ ಇದ್ದರೆ ಅದನ್ನು ಆದೇಶ ವಿಧಾನದಲ್ಲಿ ವರ್ಜಿಸುವ ವಿಧಾನದಲ್ಲಿ ನಾವು ಕಂಡುಹಿಡಿಯೋದನ್ನು ನಾವು ಕಲ್ತ್ಕೊಂಡಿದ್ವಿ. ಸೊ ಈ ರೀತಿಯಾಗಿ ನಾವು ಲೆಕ್ಕಗಳನ್ನು ಮಾಡ್ತಾ ಹೋದಾಗ ನಮಗೆ ಹೆಚ್ಚು ಅಭ್ಯಾಸ ಆಗ್ತದೆ. ಆಗ ಯಾವ ರೀತಿಯಾದ ಲೆಕ್ಕಗಳನ್ನು ಕೊಟ್ಟರು ನಾವು ಮಾಡ್ಬೋದು. ಸೊ ಇದರಲ್ಲೇ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಇನ್ನೊಂದು. ಸೊ 3x ಮೈನಸ್ 5y ಇಸ್ ಈಕ್ವಲ್ ಟು 20, 6x ಮೈನಸ್ 10y ಇಸ್ ಈಕ್ವಲ್ ಟು 40. ಇದು a1/a2 ಹಾಕೋಣ. ಸೊ a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2. ಸೊ ಇಲ್ಲಿ a1 ಅಂದರೆ x ಪಕ್ಕ x ಸಾಗುಣಕ 3 ಮತ್ತೆ x ನ ಸಾಗುಣಕ ಮೈನಸ್ 5y ಇಸ್ ಈಕ್ವಲ್ ಟು ಮೈನಸ್ 5 ಮೈನಸ್ 10 ಇಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ತಗೋಬೇಕು, ಮೈನಸ್
20 ಡಿವೈಡ್ ಮೈನಸ್ 4 3 3 ಮೈನಸ್ ಇಂಟು ಮೈನಸ್ ಪ್ಲಸ್ 1 3 ಸೊ ಇದು 1/2 ಇಸ್ ಈಕ್ವಲ್ ಟು ಇದು 1/2 ಎರಡನೇ ಒಂದು. ಸೊ ಇದು ಸಹ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು 1/2 ಬರುತ್ತೆ. ಎಲ್ಲವೂ ಸಮ ಇದೆ. a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು c1/c2. ಆದ್ರಿಂದ ಸೊ ಇಲ್ಲಿ ರೇಖೆಗಳು ಏನಾಗ್ತವೆ, ರೇಖೆಗಳು ಪರಸ್ಪರ ಐಕ್ಯಗೊಳ್ಳುತ್ತವೆ. ಏನಾಗುತ್ತೆ, ಪರಸ್ಪರ ಐಕ್ಯಗೊಳ್ಳುತ್ತವೆ. ಆದ್ದರಿಂದ ಸೊ ರೇಖೆಗಳಿಗೆ ಇಲ್ಲಿ x ಮತ್ತು y ಬೆಲೆ ಅಪರಿಮಿತ ಪರಿಹಾರಗಳಿವೆ, ಅಪರಿಮಿತ ಪರಿಹಾರಗಳಿವೆ ಅಂತೇಳಿ ಹೇಳ್ಬೋದು. ಸೊ ಅದರಿಂದ ಇದು ರೇಖೆ ಗ್ರಾಫ್, ಇದಕ್ಕೆ ಏನಾಗುತ್ತೆ, ನಾವು ಗ್ರಾಫ್ ಅನ್ನು ತೆಗೆದುಕೊಂಡ್ರೆ ಇದು ನಕ್ಷೆ ಯಾವ ರೀತಿ ಬರುತ್ತೆ, ಇಲ್ಲಿ x ಮತ್ತು y ಅಕ್ಷ ಆದರೆ ಸೊ ಒಂದು ರೇಖೆಯಲ್ಲಿ ಬೆಲೆಗಳು ಈ ಥರ ಬಂತು ಅಂದರೆ ಮತ್ತೆ ಅದರ ಮೇಲೆ ಬೆಲೆಗಳು ಬರ್ತವೆ. ಸೊ ಈ ರೀತಿಯಾದಂಥ ಒಂದು ಏನು ಲೆಕ್ಕಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನಾವು ಮುಂದೆ ಇದಕ್ಕಿಂತ ಅದು ಅಭ್ಯಾಸ ಆದ ನೆಕ್ಸ್ಟ್ ಹೋದರೆ ಮತ್ತೆ ಇನ್ನು ಇದ್ರ ಮೇಲೆ ಇನ್ನೊಂದು 2-3 ಲೆಕ್ಕ ಇದ್ದಾವೆ. ಸೊ ಅದನ್ನು ನಾವು ಹೇಳಿಕೆ ರೂಪದಲ್ಲಿ ನಾವು ಸ್ವಲ್ಪ ಮಾಡ್ತಾ ಹೋಗ್ತೀವಿ. ಹೇಳಿಕೆ ರೂಪದ ಲೆಕ್ಕಗಳನ್ನು ಮಾಡೋದು ಅಂದ್ಕೊಂಡ್ರೆ ಸೊ ನೀವು ಇದ್ರ ಮೇಲೆ ಯಾವುದೇ ರೀತಿಯಂಥ ಲೆಕ್ಕಗಳನ್ನು ಕೊಟ್ಟರು ಸಹ ನಾವು ಇಲ್ಲಿ ಮಾಡ್ಬೋದು. ಇಲ್ಲಿ ಒಂದೇ ಲೆಕ್ಕ, ಒಂದು ಭಿನ್ನರಾಶಿಯ ಅಂಶದಿಂದ ಒಂದನ್ನು ಕಳೆದಾಗ ಅದು ಮೂರನೇ ಒಂದು ಆಗುತ್ತದೆ. ಮತ್ತು ಆ ಭಿನ್ನರಾಶಿಯ ಛೇದಕ್ಕೆ ಆ ಭಿನ್ನರಾಶಿಯ ಛೇದಕ್ಕೆ 8 ಸೇರಿಸಿದಾಗ 4ನೇ ಒಂದು ಆಗುತ್ತದೆ. 4ನೇ ಒಂದು ಆಗುತ್ತದೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿ ಅನ್ನೋದು ಒಂದು ಲೆಕ್ಕ ಇದೆ. ಸೊ ಇದನ್ನು ನೋಡಿ ಯಾವ ರೀತಿ ಅಂತ. ಸೊ ಭಿನ್ನರಾಶಿ x ಮತ್ತು y ಅಂತ ತೆಗೆದುಕೊಳ್ಳೋಣ. ಭಿನ್ನರಾಶಿಯಿಂದ ಅಂಶ ಛೇದ ಇರಬೇಕು. ಸೊ ಒಂದು ಭಿನ್ನರಾಶಿ ಇದೆ, ಅಂಶದಿಂದ ಒಂದನ್ನು ಕಳೆದಾಗ ಅಂದರೆ ಇದು ಅಂಶ, ಮೇಲ್ಗಡೆ ಅಂಶ ಕೆಳಗಡೆ ಛೇದ ಕಳೆದಾಗ ಮೂರನೇ ಒಂದು ಆಗುತ್ತದೆ. ಸೊ ಇದು ಒಂದು ಸಮೀಕರಣ ಅಂತ ಅನ್ಕೊಳ್ಳೋಣ. ನೋಡಿ, ಅಂಶ ಛೇದ ಹೊರಗಡೆ ಇದೆ, ಅಂಶದಿಂದ ಒಂದನ್ನು ಕಳೆದಂದ್ರೆ ಅಂಶದಲ್ಲಿ x ಇದೆ, ಅಲ್ಲಿ 1 ಕಳೆದಿದ್ದೀನಿ. ಸೊ ಇದು ಇಲ್ಲಿ ಏನು ಮಾಡ್ಬೋದು, ಇದು ಬರಿಬೋದು ನೀವು, x ಅಂಶ x ಆಗಿರಲಿ ಅಥವಾ ಛೇದ ಏನಾಗಿದೆ y ಆಗಿರಲಿ ಅಂತ ಬರ್ಕೊಂಡು ಬೇಕಾದ್ರೆ ನೀವು ಮಾಡ್ಬೋದು. ಸೊ ಅಂಶ ಛೇದ ಮೇಲೆ ಕಳೆದಿದ್ರೆ ಭಿನ್ನರಾಶಿ ಅಂತ. ಅಂಶದಿಂದ ಒಂದನ್ನು ಕಳೆದಾಗ ಅದೇ ಛೇದಕ್ಕೆ 8 ಸೇರಿಸಿದಾಗ ಸೊ ಮತ್ತೆ ಒಂದನ್ನು ಕಳೆದಾಗ ಮೂರನೇ ಒಂದು ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಆಗುತ್ತೆ. ಸೊ ಅದೇ ಭಿನ್ನರಾಶಿ, ಅದೇ x ಮತ್ತು y ಇದೆ, ಅದೇ ಮತ್ತೆ x ಮತ್ತು y ಏನಾಗಿದೆ, x ಮತ್ತು ಅಂಶ ಛೇದ, ಆ ಭಿನ್ನರಾಶಿ ಛೇದಕ್ಕೆ 8 ಸೇರಿಸಿದಾಗ ಎಷ್ಟಾಗುತ್ತೆ, 4ನೇ ಒಂದು ಆಗುತ್ತದೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯುವುದು ಅಂತ ಪ್ರಶ್ನೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೀವು ಯಾವುದರ ಇದು ಲೆಕ್ಕವನ್ನು ನಾವು ಆದೇಶ ವಿಧಾನದಲ್ಲೋ ಅಥವಾ ವರ್ಜಿಸುವ ವಿಧಾನದಲ್ಲಿ ಲೆಕ್ಕ ಮಾಡಿ x ಮತ್ತು y ಬೆಲೆಗಳನ್ನು ಕಂಡುಹಿಡಿಯೋದು. ಸೊ ಇಲ್ಲಿ ನಾವು ಓರೆ ಗುಣಾಕಾರ ಮಾಡ್ಕೊಳ್ತೀನಿ, ಇದನ್ನು ಓರೆ ಗುಣಾಕಾರ ಮಾಡ್ಕೊಳ್ತೀನಿ. ಸೊ 3 × x - 1 = y ಆಯಿತು. 3ರಿಂದ ಗುಣಿಸಿ 3 × x 3x - 3 = y ಆಯಿತು. ಸೊ 3ನ ಆ ಕಡೆ ತಗೊಳ್ಳೋಣ, y ಈ ಕಡೆ ತಗೊಳ್ಳೋಣ. ಸೊ 3x - y +1 ಒಂದು ಸಮೀಕರಣ ಆಯಿತು. ಆದೇಶ ವಿಧಾನದಲ್ಲಿ ಬಿಡಿಸ್ಬೋದು. y ನಾವು ಇನ್ನೊಂದು ಸಮೀಕರಣಕ್ಕೆ ಹಾಕಿ ಬಿಡಿಸ್ಬೋದು. ಇದನ್ನು ಓರೆ ಗುಣಾಕಾರ ಮಾಡ್ಕೊಳ್ಳಿ, ಇದು ಒಂದು ಸಮೀಕರಣ ಆಯ್ತಾ. ಸೊ ನೆಕ್ಸ್ಟ್ ಇದು 4 × x 4x ನೋಡಿ, 4 × x 4x ಇದನ್ನು ಗುಣಿಸ್ಕೊಂಡ್ರೆ y + 8 ಆಯಿತು. 4x - y = 8 ಅಲ್ಲೇ ಉಳಿಸ್ಕೊಳ್ಳಿ. ಇದೊಂದು ಎರಡು ಸಮೀಕರಣ, ಅದೊಂದು ಸಮೀಕರಣ, ಇದೊಂದು ಸಮೀಕರಣ, ಎರಡಾಯಿತು. ಇವೆರಡನ್ನು ನಾವು ಸುಲಭ ಬಿಡ್ತಾನೆ. ಸೊ ಯಾವುದು 3x - y = 3, 4x - y = 8 ಎರಡು ಸಮೀಕರಣ. ಯಾವ್ದಾದ್ರು ಒಂದು ಸಮೀಕರಣ, ರೇಖಾತ್ಮಕ ಸಮೀಕರಣ ಈಗಾಗಲೇ ಹೇಳಿದ್ದೆ ನಿಮಗೆ ಏನಂತ, ಯಾವ್ದಾದ್ರು ಒಂದನ್ನು ಅಕ್ಷರವನ್ನು ಸಮ ಮಾಡ್ಕೋಬೇಕು. ಸೊ ಸಮ ಇಲ್ಲ ಅಂದ್ರೆ ಗುಣಿಸ್ಕೋಬೇಕು, ಗುಣಿಸ್ಕೊಂಡು ಸಮ ಆಗಲಿಲ್ಲ ಅಂದ್ರೆ ಎರಡು ಸಮೀಕರಣದ ಗುಣಿಸ್ಕೊಂಡು ಸಮ ಮಾಡ್ಕೊಂಡು ಕೂಡಬಹುದು ಅಥವಾ
ಕಳಿಬೋದು. ಇಷ್ಟು ಪಾಯಿಂಟ್ಸ್ ಅನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಸೊ ಕೂಡಿದ್ರೆ ಚಿಹ್ನೆ ಚೇಂಜ್ ಆಗಲ್ಲ, ಕಳೆದ್ರೆ ಚಿಹ್ನೆ ಬದಲಾವಣೆ. ಸೊ ಈಗ ನಾವು ಎರಡು ಒಂದೇ ಚಿಹ್ನೆ ಇದ್ರೆ ಕೂಡಿದ್ರೆ ಇಲ್ಲಿ ಕೂಡಿದಾಗ ಏನಾಗುತ್ತೆ, ಯಾವುದು ಕ್ಯಾನ್ಸಲ್, ಯಾವುದು ಹೋಗ್ಲಾಡ್ಸೋದಕ್ಕೆ ಆಗಲ್ಲ, ಅದಕ್ಕೆ ಕಳೆದ್ಬಿಟ್ಟು ನೋಡೋಣ. ಸೊ ಇಲ್ಲಿ ಪ್ಲಸ್ ಇದೆ ಮೈನಸ್ ಆಗುತ್ತೆ, ಮೈನಸ್ ಇದೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ y ಕ್ಯಾನ್ಸಲ್ ಆಗುತ್ತೆ, ಕಳೀತಾ ಇದ್ದೀನಿ. 4x ಅಲ್ಲಿ 3x ಅಲ್ಲಿ ಮೈನಸ್ 1x ಆಯಿತು, ಇಸ್ ಈಕ್ವಲ್ ಟು ಮೈನಸ್ 5. 8ರಲ್ಲಿ 3 ಹೋದರೆ 5 ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎರಡು ಕಡೆ ಪ್ಲಸ್ ಇದೆ, ಎರಡು ಕಡೆ ಮೈನಸ್ ಇದೆ, ಎಕ್ಸ್ ಇಸ್ ಈಕ್ವಲ್ ಟು 5. ಯಾವ್ದಾದ್ರು ಒಂದು ಬೆಲೆಯನ್ನು ಯಾವ ಥರ ಒಂದು ಹಾಕಿ. ಸೊ ಎಕ್ಸ್ ಬೆಲೆ ಎಷ್ಟು ಬಂದಿದೆ, 5 ಬಂದಿದೆ, ಇದಕ್ಕೆ ಒಂದು ಹಾಕಿ. ಸೊ ಎಷ್ಟಾಯ್ತು, 3 ಎಕ್ಸ್ ಬೆಲೆ 5 ಮೈನಸ್ y ಇಸ್ ಈಕ್ವಲ್ ಟು 3. ಸೊ ಮೈನಸ್ y ಆ ಕಡೆ ತಗೊಳ್ಳಿ, ಈ ಕಡೆ ತಗೊಳ್ಳಿ. 5 3 15, ಮೈನಸ್ y ಆ ಕಡೆ ಪ್ಲಸ್ ಆಯಿತು, 3 ಈ ಕಡೆ ಬರುತ್ತೆ y. ಸೊ 15 3 ಹೋದ್ರೆ 12, y ಇಸ್ ಈಕ್ವಲ್ ಟು 12. ಎಕ್ಸ್ ಬೆಲೆ 5 ಬಂತು, ಎಕ್ಸ್ ಬೆಲೆ 5, y ಬೆಲೆ 12 ಬಂತು. ಸೊ ಇದಕ್ಕೆ ಹಾಕಿ ನೋಡಿದ್ರೆ ನಿಮ್ಗೆ ಅದು ಸಮ ಆಗಬೇಕು. ಆ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬೇಕು. ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಹೆಂಗೆ ಕಂಡಿಡ್ತೀವಿ, ಅವ್ರು ಹೇಳೋ ಒಂದು ಏನು ಕಂಡೀಷನ್ ಇದೆ ನಿಯಮಕ್ಕೆ ನಾವು ಲೆಕ್ಕ ಇದು ಬೆಲೆಯನ್ನು ಆದೇಶಿಸಿದ್ರೆ ತಾಳೆ ನೋಡಿದ್ರೆ ಅವಾಗ ಬರಬೇಕಾಗುತ್ತೆ. ಸೊ ನಾವು ತಾಳೆ ನೋಡೋಣ. ಸೊ ಯಾವ ರೀತಿಯಾಗಿ ಈಗ ಎಕ್ಸ್ ಬೆಲೆ ಎಷ್ಟಿದೆ, ಇಲ್ಲಿ ಎಕ್ಸ್ ಬೆಲೆ 5 ಇದೆ, 5 ಮೈನಸ್ 1 ಡಿವೈಡೆಡ್ ಬೈ ವೈ ಬೆಲೆ ಎಷ್ಟು ಕಂಡಿದ್ದೀವಿ ನಾವು, 12 ಇಸ್ ಈಕ್ವಲ್ ಟು 3ನೇ ಒಂದು ಆಗಬೇಕಲ್ಲ. 5 ಒಂದು 4 ಡಿವೈಡ್ ಬೈ 12 ಇಸ್ ಈಕ್ವಲ್ ಟು 3ನೇ 1, 4 1 4 4 12. ಸೊ 1/3 ಇಸ್ ಈಕ್ವಲ್ ಟು 1 ಸಮ ಆಗ್ತದೆ. LHS ಇಸ್ ಈಕ್ವಲ್ ಟು RHS. ಸೊ ಎರಡನೇದಕ್ಕೂ ಹಾಕಿ ಮಾಡಬೇಕು, ಎರಡನೇ ಸಮೀಕರಣಕ್ಕೂ ಹಾಕಿದಾಗ ಅದು ಕರೆಕ್ಟ್ ಆಗುತ್ತೆ. ಸೊ ಎಕ್ಸ್ ಬೆಲೆ ಎಷ್ಟು ಇಲ್ಲಿ 5, ಸೀದಾ ನಾವು ಇಲ್ಲೇ ಬರ್ಬಿಡ್ತೀವಿ ತಾಳೆ. ಎಕ್ಸ್ ಬೆಲೆ ಎಷ್ಟು 5 ಡಿವೈಡೆಡ್ ಬೈ y ಪ್ಲಸ್ 8, y ಬೆಲೆ ಎಷ್ಟಿದೆ 12, 12 ಪ್ಲಸ್ 8 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 1/4. 5/20 ಇಸ್ ಈಕ್ವಲ್ ಟು 1/4. 5 ಒಂದೇ 5, 4 20, 1/4 ಇಸ್ ಈಕ್ವಲ್ ಟು 1/4. LHS ಇಸ್ ಈಕ್ವಲ್ ಟು RHS. ಇಲ್ಲೂ ಸಹ LHS ಇಸ್ ಈಕ್ವಲ್ ಟು R. ನೋಡಿ, ಈ ಥರ ಲೆಕ್ಕಗಳನ್ನು ನಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ನಾವು ಸಮೀಕರಣ ರೂಪದಲ್ಲಿ ಬರ್ಕೊಂಡು ಸಮೀಕರಣವನ್ನು ರೇಖಾತ್ಮಕ ಸಮೀಕರಣಗಳಾಗಿ ನಾವು ಬರ್ಕೊಂಡು, ಸೊ ಅದಾದ್ಮೇಲೆ ವರ್ಧಿಸುವ ವಿಧಾನ ಅಥವಾ ಆದೇಶ ವಿಧಾನ ಅದ್ರ ಮೂಲಕ ನಾವು ಲೆಕ್ಕವನ್ನು ಮಾಡಬಹುದು. ಸೊ LHS ಇಸ್ ಈಕ್ವಲ್ ಟು ಎಷ್ಟು ಅಂತೇಳಿ ಈಗ ಎಕ್ಸ್ ಬೆಲೆ 5, ವೈ ಬೆಲೆ 12 ಬರುತ್ತೆ. ಸೊ ಹೇಳಿದಿರುವಾಗ ಈ ಒಂದು ಲೆಕ್ಕ ನಮಗೆ ತಾಳೆ ನೋಡಿದ್ರು ಸಹ ಅದು ಕರೆಕ್ಟಾಗಿ ಬಂತು. ಸೊ ನೀವು ಎಕ್ಸಾಮಲ್ಲಿ ಅಥವಾ ಪರೀಕ್ಷೆಯಲ್ಲಿ ತಾಳೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇಲ್ಲಿಗೆ ಇದು ತಾಳೆ ಆಗುತ್ತಾ ಇಲ್ವೋ ಅನ್ನೋದನ್ನು ನಾನು ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಸರಿಯಾಗುತ್ತಾ ಇಲ್ವೋ ಅನ್ನೋದನ್ನ ತೋರಿಸ್ಕೊಡ್ತೀನಿ ಅಷ್ಟೇ. ಸೊ ಅದೇ ರೀತಿ ಮತ್ತೆ ನಾವು ಮುಂದಕ್ಕೆ ಹೋಗ್ಬೇಕು. ಇನ್ನೇ ಮತ್ತೆ ಅದೇ ರೀತಿ ಇನ್ನೊಂದು ಲೆಕ್ಕಗಳನ್ನ ಇದ್ರಲ್ಲಿ ಮಾಡಿದಾಗ ಯಾವ ರೀತಿ ಬರುತ್ತೆ ನೋಡೋಣ. ಸೊ ಸಮೀಕರಣಗಳು, ಎರಡು ಚರಾಕ್ಷರ ಸಮೀಕರಣ ಜೋಡಿಯನ್ನು ಸಂಕ್ಷೇಪಿಸಬೇಕಾದ ಸಮೀಕರಣ ಜೋಡಿಗಳನ್ನು ಬಿಡಿಸಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಉದಾಹರಣೆ, ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. ಸೊ ನಾವು ಇದುವರೆಗೂ ನಾವು ಸಮೀಕರಣಗಳು ಭಿನ್ನರಾಶಿಯ ಇಲ್ದಲೇ ಇದ್ದಾಗ, ಪೂರ್ಣಾಂಕದಲ್ಲಿದ್ದಾಗ ನಾವು ಲೆಕ್ಕವನ್ನು ಮಾಡೋದು ಕಲ್ತ್ಕೊಂಡಿದ್ದು. 2/x ಪ್ಲಸ್ 3/y ಇಸ್ ಈಕ್ವಲ್ ಟು 13. ಇದೊಂದು ಲೆಕ್ಕ, ಇದು ಒಂದು ಸಮೀಕರಣ. ನೆಕ್ಸ್ಟ್ ಇನ್ನೊಂದು 5/x ಮೈನಸ್ 4/y ಇಸ್ ಈಕ್ವಲ್ ಟು -7. ನೋಡಿ, ಈ ಥರ ಕೊಟ್ಟಾಗ ನಾವು ಯಾವ ರೀತಿ ನೀವು ಸಮೀಕರಣದ ರೇಖಾತ್ಮಕ ಸಮೀಕರಣ ಅಂದರೆ ಇಲ್ಲಿ ಭಿನ್ನರಾಶಿಯಲ್ಲಿ ಆಯಿತು, ಎಕ್ಸ್ ಬೆಲೆ ವೈ ಬೆಲೆ ಛೇದದಲ್ಲಿ ಆಯಿತು, ಇಲ್ಲಿ ಎಕ್ಸ್ ಬೆಲೆ ವೈ ಬೆಲೆ ಛೇದದಲ್ಲಿ ಆಯಿತು, ಭಿನ್ನರಾಶಿ ರೂಪದಲ್ಲಿ ಆಯಿತು. ಹಿಂದಿನ ಲೆಕ್ಕಗಳೆಲ್ಲ ಮಾಮೂಲಿಯಾಗಿ ಎಕ್ಸ್ಪ್ರೆಸ್ ಈ ಥರ ಇತ್ತು, ಎಕ್ಸ್ಪ್ರೆಸ್ 2y ಇಸ್ ಈಕ್ವಲ್ ಟು 3, ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 4, ಈ ಥರ ಎಲ್ಲ ಇತ್ತು. ಸೊ ಈ ಥರ ಇದ್ದಾಗ ನಾವು ಬೆಲೆಗಳನ್ನು ಯಾವ ರೀತಿ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಕಂಡುಹಿಡಿದು ಮಾಡ್ತಾ ಇದ್ವಿ. ಸೊ ಇದು ನೇರವಾಗಿತ್ತು. ಇದೊಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ, ಸೊ ಯಾವ ರೀತಿಯಾಗಿ ಲೆಕ್ಕ ಮಾಡೋದು ನೋಡಿ, ಭಿನ್ನರಾಶಿ ಇದ್ದರೆ ಎಕ್ಸ್ ಬೆಲೆ ಹೆಂಗೆ ಕಳೆಯೋದು, ಈ ರೀತಿಯಾಗಿ ಯಾವ ರೀತಿ ಮಾಡೋಣ. ಸೊ ಇಲ್ಲಿ ನಾವು ಇದನ್ನ 2 × 1/x ಅಂತ ಬರ್ಕೋಬಹುದು, ಪ್ಲಸ್ 3 × 1/y ಅಂತ ಬರ್ಕೋಬಹುದು, ಇಸ್ ಈಕ್ವಲ್ ಟು 13. ಇಲ್ಲೂ ಅಷ್ಟೇ 5 × 1/x ಮೈನಸ್ 4 × 1/y ಇಸ್ ಈಕ್ವಲ್ ಟು 13 ಅಂತ ಬರ್ಕೋಬಹುದು. ಈ 1/x ನಾವು 1/x ಇಸ್ ಈಕ್ವಲ್ ಟು p ಅಂತ ತಗೋಣ, 1/y ಇಸ್ ಈಕ್ವಲ್ ಟು q ಅಂತ ತಗೊಂಡು ಆಮೇಲೆ ಫಸ್ಟ್ ಸದ್ಯ ಈಗ ಮಾತ್ರ, ಆಮೇಲೆ ಒಂದು ಪಿ ಬೆಲೆ ಎಕ್ಸ್ ಬೆಲೆ ಕಂಡುಹಿಡಿಯಬಹುದು. ಈಗ ಸದ್ಯಕ್ಕೆ ಮಾತ್ರ ಇಷ್ಟಕ್ಕೆ ಮಾತ್ರ ಪಿ ಮತ್ತು ಕ್ಯೂ ಅಂತ ಹಾಕೊಂಡು ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಈಸಿ ಆಗುತ್ತೆ. ಈಗ ಇದು 2p ಆಯಿತು ಪ್ಲಸ್
ಇದು 3q ಆಯ್ತು ಇಸ್ ಈಕ್ವಲ್ ಟು 13 ಆಯ್ತು. ಸೊ ಇಲ್ಲಿ ಎರಡನೇದು ಮೈನಸ್. ನೆಕ್ಸ್ಟ್ ಇಲ್ಲಿ 5p ಪ್ಲಸ್ ಮೈನಸ್ 4q ಇಸ್ ಈಕ್ವಲ್ ಟು ಮೈನಸ್ 2. ಈ ತರ ಒಂದು ಸಮೀಕರಣ. ಈಗ ನಮಗೆ ಈ ತರ ಮಾಡೋದಕ್ಕೆ ಇದುವರೆಗೂ ನಾವು ಕಲ್ತ್ಕೊಂಡಿದ್ದೇನೆ ಭಿನ್ನರಾಶಿಯಲ್ಲಿ ಬಂದಾಗ ಕಳೆಯೋದು ಕೂಡೋದು ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದನ್ನ ಮಾಡ್ತಾ ನಾವು ಯಾವ ರೀತಿ ಮಾಡೋದು. ಸೊ ಈಗ ನೋಡಿ ಯಾವ್ದಾರ ಒಂದು ಸಮ ಇದೆಯಾ, ಇಲ್ಲಿ 2 5 ನಾವು ಯಾವ್ದನ್ನ ಗುಣಿಸೋರು 2 5ರಿಂದ ಯಾವ್ದನ್ನ ಗುಣಿಸೋರು 2 ಬರಲ್ಲ, ಅಥವಾ 2ನ್ನ 7ರಿಂದ ಗುಣಿಸೋರು 5 ಬರಲ್ಲ. ಸೊ ಅದಕ್ಕೋಸ್ಕರ 2ನ್ನು ಗುಣಿಸ್ಕೋಬೇಕಾಗುತ್ತೆ. ಆ ಥರ ಮಾಡೋಣ. ಸೊ ಈಗ ಇದನ್ನು ಒಂದು ಸಂಖ್ಯೆಯನ್ನು 5ರಿಂದ ಗುಣಿಸ್ಕೊಳ್ಳಿ, ಒಂದು ಸಮೀಕರಣ ಇದನ್ನು 2ರಿಂದ ಗುಣಿಸ್ಕೊಳ್ಳಿ, ಅವಾಗ 2 ಈಕ್ವಲ್ ಆಗುತ್ತೆ. ಇದು 5ರಿಂದ ಗುಣಿಸ್ಕೊಂಡ್ರೆ 5 2 2 5 10 ಆಗುತ್ತೆ. ಇದು 5 2 10 ಆಗುತ್ತೆ. ಈಗ 2 ಸಮ ಆಗುತ್ತೆ. ಉಳಿದವೆಲ್ಲವನ್ನು ಅದೇ ಥರ ಗುಣಿಸ್ಕೊಳ್ಳಿ. ಸೊ ಇದನ್ನು ಯಾವ್ದ್ರಿಂದ ಇದನ್ನು 5ರಿಂದ ಮತ್ತು 2ರಿಂದ ಈ ಸಮೀಕರಣ ಗುಣಿಸ್ಕೊಳ್ಳಿ. ಸೊ ಗುಣಿಸ್ಕೊಂಡಾಗ ಏನಾಯ್ತಿದ್ದು 5 2 10p ಮೈನಸ್ ಪ್ಲಸ್ 5 3 15q ಇಸ್ ಈಕ್ವಲ್ ಟು 13 5 65. ಸೊ ಇದು ನಮಗೆ ಗುಣಿಸ್ಕೊಳ್ಳಿ 2 5 10p. ಯಾಕೆ ಅಂತ ಗೊತ್ತಾಗ್ತಿಲ್ಲ, ಸಮ ಮಾಡ್ಕೊಂತ ಇದ್ದೀವಿ ನಾವು. ಯಾವ್ದಾರು ಒಂದು ಸಮೀಕರಣ ಸಮ ಗುಣಿಸ್ಕೊಂಡ್ರೆ ಸಮ ಆಗಿದ್ರೆ ಒಂದು ಸಮೀಕರಣ ಗುಣಿಸ್ಕೋಬಹುದು. 2 ಸಮೀಕರಣ ಒಂದು ಸಮೀಕರಣ ಗುಣಿಸ್ಕೊಂಡ್ರು ಸಮ ಆಗಲಿಲ್ಲ ಅಂದ್ರೆ ಅವಾಗ ಮತ್ತೆ ಇನ್ನೊಂದು ಸಮೀಕರಣ ಗುಣಿಸ್ಕೋಬೇಕು. ನಮ್ಗೆ ಯಾವ್ದಾರ ಒಂದು ಅಕ್ಷರವನ್ನು ಸಮ ಮಾಡ್ಕೊಂಡು ಅದನ್ನು ಹೋಗ್ಲಾಡಿಸಿ ಒಂದು ಬೆಲೆ ಕಂಡುಹಿಡ್ಕೊಂಡು ಇನ್ನೊಂದು ಬೆಲೆನ ಕಂಡುಹಿಡ್ಬೋದು. ಸೊ ಈಗ 10p ಆಯ್ತು, 2ನ್ನ ಗುಣಿಸ್ಕೊಂತಿದ್ದೀನಿ. ಮೈನಸ್ 4 2 8q ಇಸ್ ಈಕ್ವಲ್ ಟು ಮೈನಸ್ 2 2 4. ಇದು ನಮ್ಗೆ ಈ ಸಮೀಕರಣ ಬಂತು. ಸೊ ಇದು ನಾವು ಹೋಗ್ಲಾಡಿಸಿ ವರ್ಜಿಸಬೇಕು ಅಂತ ಕಂಡುಹಿಡಿಯೋಣ. 10p ಪ್ಲಸ್ 15q ಇಸ್ ಈಕ್ವಲ್ ಟು 65. ಸೊ 10p ಮೈನಸ್ 8q ಇಸ್ ಈಕ್ವಲ್ ಟು ಮೈನಸ್ 4. ಸೊ ಈಗ ಸಮ ಆಯಿತು. ಕೂಡಬೇಕು ಕಡಿಬೇಕು ಅನ್ನೋ ಕಡೆ. ಸೊ ಕೂಡಿದ್ರೆ ಕ್ಯಾನ್ಸಲ್ ಆಗಿದೆ, ಹೋಗೋದಿಲ್ಲ ಇದು. ಸೊ ಅದನ್ನು ಕಡಿಬೇಕಾದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಇದು ಕ್ಯಾನ್ಸಲ್ ಆಯಿತು. ಒಂದೇ ಚಿಹ್ನೆಯನ್ನು ಕೊಡಬೇಕು. 15 8 ಎಷ್ಟಾಯಿತು 23q ಇಸ್ ಈಕ್ವಲ್ ಟು ಎಷ್ಟಾಯಿತು 2 ಕೂಡ್ತಾ ಇದ್ದೀನಿ 69. q ಇಸ್ ಈಕ್ವಲ್ ಟು 69 2 23 23 69. q ಬೆಲೆ ಎಷ್ಟು ಬಂತು? q ಬೆಲೆ ಎಷ್ಟು ಬಂತು? 3. ಸೊ ಒಂದು ಬೆಲೆ ಬಂದರೆ ನಾವು ಒಂದು ಸಮೀಕರಣಕ್ಕೆ ಹಾಕಿ ಇನ್ನೊಂದು ಬೆಲೆಯನ್ನು ಕಂಡುಹಿಡಿಯಬಹುದು. ಈ q ಬೆಲೆ ಬಂದಿದೆ. ಯಾವ ಸಮೀಕರಣಕ್ಕೆ ಹಾಕ್ತೀರಾ? 2p ಪ್ಲಸ್ 3q ಇಸ್ ಈಕ್ವಲ್ ಟು 13. q ಬೆಲೆ 3 ಹಾಕಿ 2p ಪ್ಲಸ್ 3 ಇಂಟು 3 ಇಸ್ ಈಕ್ವಲ್ ಟು 13. 2p ಪ್ಲಸ್ 3 3 9 ಇಸ್ ಈಕ್ವಲ್ ಟು 13. 2p ಇಸ್ ಈಕ್ವಲ್ ಟು 13 ಮೈನಸ್ 9. ಇದು 2ರಿಂದ ಬರುತ್ತೆ. 2p ಇಸ್ ಈಕ್ವಲ್ ಟು 13ರಲ್ಲಿ 9 ಹೋದ್ರೆ 4. ಸೊ p ಇಸ್ ಈಕ್ವಲ್ ಟು 4/2 2ರಲ್ಲಿ 4. ಸರಿಗೆ p ಇಸ್ ಈಕ್ವಲ್ ಟು ಎಷ್ಟು ಬಂತು? 2 ಬಂತು. p ಇಸ್ ಈಕ್ವಲ್ ಟು 2. p ಮತ್ತು q ಬೆಲೆ ಇದಕ್ಕೆ ಹಾಕಿ ನಮಗೆ x ಬೆಲೆ ಬರುತ್ತೆ. ಸೊ p ಬೆಲೆ ಇದು 1/x ಇಸ್ ಈಕ್ವಲ್ ಟು p ಬೆಲೆ ಎಷ್ಟು 2 ಆದರೆ 1/y ಇಸ್ ಈಕ್ವಲ್ ಟು 3 ಆಯ್ತು. ಹೌದಲ್ವಾ? ಸೊ 3 ಬೆಲೆ. ಸೊ ಇದು x ಬೆಲೆ ಎಷ್ಟಾಗುತ್ತೆ ಹೊರಗೆ ಗುಣಾಕಾರ ಮಾಡ್ಕೊಂಡ್ರೆ x ಬೆಲೆ 1/2 ಆಯಿತು, y ಬೆಲೆ 1/3 ಆಯಿತು. ಸೊ ನಾವು ಇದಕ್ಕೆ ಹಾಕಿದ್ರೆ ಲೆಕ್ಕ ಇದಕ್ಕೆ ಸಮ ಆಗುತ್ತೆ. ನೋಡ್ಬೇಕು, ತಾಳೆ ನೋಡೋಣ. ಸೊ ಯಾಕಂದ್ರೆ x ಬೆಲೆ ಮತ್ತು y ಬೆಲೆ ಕಂಡಿದ್ದೇವಲ್ಲ. ಸೊ x ಬೆಲೆ ಸಮೀಕರಣಕ್ಕೆ ಹಾಕಿ ನಮ್ಗೆ 13 ಸಮ ಆಗಬೇಕು. ಸೊ ಆಗ ಏನಾಗುತ್ತೆ ನೋಡೋಣ. ಸೊ ಇಲ್ಲಿ x ಬೆಲೆ 1/2 ಅಂತ ಹೇಳಿದ್ರೆ ಎಷ್ಟಾಯ್ತು ಹಾಕೋಣ ನೋಡಿ. ತಾಳೆ ನೋಡಬೇಕು. ನನಗೆ ಇದು ನಡೆಸ್ತೀನಿ. ತಾಳೆ. ಸೊ ಇಲ್ಲಿ 2 ಡಿವೈಡೆಡ್ ಬೈ x ಅಂದ್ರೆ ಎಷ್ಟು? ಇಲ್ಲಿ 1/2. ಸೊ 1/2 ಪ್ಲಸ್ 3 y ಅಂದ್ರೆ ಎಷ್ಟು? ಇಲ್ಲಿ 1/3 ಇಸ್ ಈಕ್ವಲ್ ಟು ಎಷ್ಟಾಗಬೇಕು? 13 ಆಗಬೇಕು. ಸೊ ಇದು ಮೇಲಕ್ಕೆ ಹೋಗುತ್ತೆ. 2 ಇಂಟು 2/1 ಆಯಿತು ಪ್ಲಸ್ 3 ಇದು 3/1 ಆಯಿತು ಇಸ್ ಈಕ್ವಲ್ ಟು 13. 2ರಲ್ಲಿ 4 ಪ್ಲಸ್ 3 3 9 ಇಸ್ ಈಕ್ವಲ್ ಟು 13. 9 ಪ್ಲಸ್ 4 13 ಇಸ್ ಈಕ್ವಲ್ ಟು 13 ಆಯಿತು. ಸೊ ಇಲ್ಲಿಗೆ ಇದು LHS ಇಸ್ ಈಕ್ವಲ್ ಟು RHS. ನಾವು ಕಂಡಿರ್ತಕ್ಕಂಥ ಬೆಲೆ x ಬೆಲೆ 1/2 y ಬೆಲೆ 1/3 ಅಂತೇಳಿ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಸೊ ಅದೇ ರೀತಿ ಮತ್ತೆ ಇನ್ನೊಂದು ಸಮೀಕರಣಕ್ಕೆ ಹಾಕೊಂಡ್ವಿ x ಬೆಲೆ ಮತ್ತು y ಬೆಲೆ. ಇನ್ನೊಂದು ಸಮೀಕರಣಕ್ಕೆ ಅದೇ ಬೆಲೆಯನ್ನು ಹಾಕಿ ನೋಡೋಣ. ಸೊ 5 ಡಿವೈಡ್ ಬೈ 1/2 x ಬೆಲೆ 1/2 ತಾನೆ, ಮೈನಸ್ 4 y ಬೆಲೆ 1/3
ಇಸ್ ಈಕ್ವಲ್ ಟು ಮೈನಸ್ 2 ಆಗಬೇಕು ನೋಡಿ. ಇದು ಮೇಲಕ್ಕೆ ಹೋಗುತ್ತೆ 5 ಇಂಟು 2 ಬೈ 1 ಆಯಿತು ಮೈನಸ್ 4 ಇಂಟು 3 ಬೈ 1 ಇಸ್ ಈಕ್ವಲ್ ಟು ಮೈನಸ್ 2. ಸೊ 5 10 ಮೈನಸ್ 4 12 ಇಸ್ ಈಕ್ವಲ್ ಟು ಮೈನಸ್ 2. 12 10 ಮೈನಸ್ 2 ಮೈನಸ್ 2 ಮೈನಸ್ 2 ಮೈನಸ್ 2 ಸಮ. ಈಗ ನಾವು LHS ಇಸ್ ಈಕ್ವಲ್ ಟು RHS ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಸಮೀಕರಣಗಳನ್ನ ಜೋಡಿ ಸಮೀಕರಣಗಳನ್ನ ಯಾವ ರೀತಿ ಬಿಡಿಸೋದು ಅಂತೇಳಿ ಇದೊಂದು ಈ ರೀತಿಯಾದ ಲೆಕ್ಕಗಳನ್ನು ಪರೀಕ್ಷೆಯಲ್ಲಿ ಕೇಳ್ಬೋದು ನಿಮಗೆ. ಇದನ್ನು ಸಹ ನೀವೆಲ್ಲ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಕಲ್ತಿದ್ರು ಸಹ ಕಲ್ತಿದ್ರೆ ಈ ರೇಖಾತ್ಮಕ ಸಮೀಕರಣಗಳನ್ನು ನೀವು ಯಾವ ರೀತಿ ಕೊಟ್ಟರು ಸಹ ನಾವಿಲ್ಲಿ ಲೆಕ್ಕಗಳನ್ನು ಬಿಡಿಸ್ತೀವಿ. ಸೊ ಈಗ ಮತ್ತೆ ಇದ್ರ ಮೇಲೆ ಇನ್ನೊಂದು ಲೆಕ್ಕ ಮಾಡೋಣ. ಮೇಲ್ಪಟ್ಟ ಹೋಮ್ವರ್ಕನ್ನು ನಾನು ಕೊಡ್ತೀನಿ. ಇನ್ನೊಂದು ಲೆಕ್ಕ ಮಾಡೋಣ. ಕೆಳಗಿನ ಸಮೀಕರಣಗಳ ಜೋಡಿಗಳನ್ನು ರೇಖಾತ್ಮಕ ಸಮೀಕರಣ ಜೋಡಿಯಾಗಿ ಸಂಕ್ಷೇಪಿಸಿ ಬಿಡಿಸಿ ಅಂತ ಕೇಳ್ತಾರೆ. ಕೆಳಗಿನ ಒಂದೇದು 5 ಬೈ x ಮೈನಸ್ 1 ಪ್ಲಸ್ 1 ಬೈ y ಮೈನಸ್ 2 ಇಸ್ ಈಕ್ವಲ್ ಟು 2. 6 ಬೈ x ಮೈನಸ್ 1 ಮೈನಸ್ 3 ಬೈ y ಮೈನಸ್ 2 ಇಸ್ ಈಕ್ವಲ್ ಟು 1. ಈ ಥರ ಕೊಟ್ಟು ಇದನ್ನು ನಾವು ನೋಡಿ ಈ ಥರ ಕೊಟ್ಟಾಗ ಹೆಂಗೆ ಬಿಡಿಸ್ ನಾವು ಎಕ್ಸ್ ವೈ ಇದ್ದಾಗಲೇ ಬಿಡಿಸೋದು ಕಷ್ಟ ಆಗಿರುತ್ತೆ. ನೋಡಿ ಡಿವೈಡೆಡ್ ಅಂಶದಲ್ಲಿ ಅಂಶದಲ್ಲಿ 5 ಕೊಟ್ಟು ಛೇದದಲ್ಲಿ y ಮೈನಸ್ 2 ಕೊಟ್ಟರು. ಇದನ್ನೆಲ್ಲ ಹೆಂಗೆ ಕರೆಯೋದು? ಸಿ ಈಗ ನಾನು ಹೇಳಿದಾಗೆ ಒಂದಿದೆ 1 ಬೈ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಪಿ ಅಂತ ತಗೊಳ್ಳಿ. ಪಿ ಅಂದರೆ ಎ ಅಂತ ತಗೋಬೋದು ನೀವು ಅಥವಾ ಎ ಅಂತ ತಗೊಂಡು ನೋಡಿ. ಸೊ ಚೇಂಜ್ ಮಾಡೋಣ. 1 ಬೈ ವೈ ಮೈನಸ್ 2ನ ಬಿ ಅಂತ ತಗೊಳ್ಳಿ. ಸೊ ಈಗ ಅದ್ರ ಬೆಲೆಗೆ ಹಾಕೋಣ. ಸೊ ಇದನ್ನ 5 ಇಂಟು 1 ಬೈ ಎಕ್ಸ್ ಮೈನಸ್ 1 ಪ್ಲಸ್ 1 ಬೈ ಎಕ್ಸ್ 1 ಇಂಟು 1 ಬೈ ವೈ ಮೈನಸ್ 2 ಇಸ್ ಈಕ್ವಲ್ ಟು 2. ಇಲ್ಲಿ 6 ಇಂಟು 1 ಬೈ ಎಕ್ಸ್ ಮೈನಸ್ 1 ಮೈನಸ್ 3 ಇಂಟು 1 ಬೈ ವೈ ಮೈನಸ್ 2 ಇಸ್ ಈಕ್ವಲ್ ಟು 1. ಇಲ್ಲಿ 5 ಇಂಟು 1 ಬೈ ಎಕ್ಸ್ ಮೈನಸ್ ನಾವು ತೊಗೊಂಡಿದ್ವಲ್ಲ 1 ಬೈ ಎಕ್ಸ್ ಮೈನಸ್ 1 ಅಂದ್ರೆ ಎಷ್ಟಾಗಬೇಕು? ಇಲ್ಲಿ ಎ ತಗೋಬೇಕು. 5 ಇಂಟು ಎ ಪ್ಲಸ್ 1 ಬೈ ವೈ ಮೈನಸ್ 2 ಅಂದ್ರೆ ಬಿ ತಗೋಬೇಕು. ಸೊ 6 ಇಂಟು ಎ ಮೈನಸ್ 3 ಬಿ ಇಲ್ಲಿ ಇಸ್ ಈಕ್ವಲ್ ಟು 2 ಇಸ್ ಈಕ್ವಲ್ ಟು ನೋಡಿ. ನಿಮ್ಗೊಂದು ಸಮೀಕರಣ ಬರ್ತಾನೆ ನೋಡಿ. ಈ ಥರ ಬಿಡಿಸೋದು ನಮ್ಗೆ ಸುಲಭ ಗೊತ್ತಿದೆ. ರೇಖಾತ್ಮಕ ಸಮೀಕರಣ ಯಾವ ರೀತಿ ಬಿಡಿಸೋದು ನೀವು ಈ ಥರ ನಿಮಗೆ 5 ಬೈ ಅಂಶ ಛೇದ ಕೊಟ್ಟಾಗ ಯಾವ ರೀತಿ ಬಿಡಿಸೋದು ಸ್ವಲ್ಪ ನಿಮ್ಗೆ ಗೊಂದಲ ಆಗುತ್ತೆ, ಸ್ವಲ್ಪ ಅದು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇದು ಬಿಡಿಸೋದು. ಸೊ ಈಗ ನೋಡಿ ಚರಾಕ್ಷರ ಯಾವ್ದಾರ ಒಂದನ್ನು ಸಮ ಮಾಡ್ಕೋಬೇಕು. ಯಾವ್ದಾರ ಒಂದು ಚರಾಕ್ಷರನ ಇಲ್ಲಿ 5a 6a 5ನ ಎಷ್ಟರಿಂದ ಗುಣಿಸ್ಕೊಂಡ್ರು 6 ಸಮ ಆಗಲ್ಲ, 6 ಎಷ್ಟರಿಂದ ಗುಣಿಸ್ಕೊಂಡ್ರು 5 ಸಮ ಆಗಲ್ಲ. ಇವೆರಡನ್ನೂ ಗುಣಿಸ್ಕೋಬೇಕಾಗುತ್ತೆ. ಅದ್ರ ಬದಲು ಬಿ ಸಮ ಮಾಡ್ಕೋಬಹುದು ನೋಡಿ. ಇಲ್ಲಿ 1 ಐತೆ ಅಂದ್ರೆ 1ನ ಎಷ್ಟರಿಂದ ಗುಣಿಸ್ಕೊಂಡ್ರೆ ನಮ್ಗೆ ಅದಕ್ಕೆ ಸಮ ಆಗುತ್ತೆ. ಸೊ ಇಲ್ಲಿ 3 ಇದೆ. ಸೊ 3ರಿಂದ ಗುಣಿಸ್ಕೊಂಡ್ರಿ ಸಮೀಕರಣ ಒಂದೇ ಸಮೀಕರಣ ಗುಣಿಸ್ಕೊಂಡ್ರೆ ಸಾಕು. ಒಂದೇ ಸಮೀಕರಣ ಗುಣಿಸಿದ್ರೆ ಸಮ ಆಗಂಗಿದ್ರೆ ಒಂದೇ ಸಮೀಕರಣ ಗುಣಿಸ್ಕೊಳ್ಳಿ. ಒಂದು ಸಮೀಕರಣ ಗುಣಿಸ್ಕೊಂಡು ಸಮ ಆಗಲಿಲ್ಲ ಅಂದ್ರೆ 2 ಸಮೀಕರಣ ಗುಣಿಸ್ಕೊಂಡು ಯಾವ್ದಾದ್ರು ಒಂದು ಅಂಕೆಯನ್ನು ಹೋಗ್ಲಾಡಿಸಿ ಎ ಅಥವಾ ಬಿ ಬೆಲೆಯನ್ನು ಕಂಡುಹಿಡಿದ್ರೆ ಆ ಒಂದು ಬೆಲೆಯನ್ನ ಒಂದು ಸಮೀಕರಣಕ್ಕೆ ಹಾಕಿದ್ರೆ ನಮಗೆ ಬರುತ್ತೆ. ಈಗ ನಾವು ಏನ್ ಮಾಡ್ಬೇಕು? ಈಗ 3ರಿಂದ ಮೊದಲನೇ ಸಮೀಕರಣ ಗುಣಿಸ್ಕೊಂಡ್ರೆ ಸಾಕು, 2ನೇ ಸಮೀಕರಣಕ್ಕೆ ಬಿ ಸಮ ಆಗುತ್ತೆ. ಸೊ ಅದನ್ನ ಮಾತ್ರ ಗುಣಿಸೋಣ. ಸೊ ಇದನ್ನು 3ರಿಂದ ಗುಣಿಸ್ಕೊಂಡು ಏನಾಗುತ್ತೆ ನೋಡಿ. ಸೊ 5 3 15a 3ರಿಂದ ಗುಣಿಸ್ಕೊಂತ ಇದ್ದೀನಿ ಪ್ಲಸ್ 3 3 ಬಿ ಇಸ್ ಈಕ್ವಲ್ ಟು 2. ಇದನ್ನು ಗುಣಿಸ್ಕೊಂಡ್ರೆ 6a ಮೈನಸ್ 3b ಇಸ್ ಈಕ್ವಲ್ ಟು 1 ನೋಡಿ. ಈಗ ಸಮ ಆಯ್ತು. ಕೂಡ್ಬೇಕು ಕಡಿಬೇಕು ಯೋಚನೆ ಮಾಡಿ. ಸೊ ಕೂಡಿದ್ರೆ ಚಿಹ್ನೆ ಚೇಂಜ್ ಆಗಲ್ಲ, ಕಳೆದ್ರೆ ಚಿಹ್ನೆ ಚೇಂಜ್ ಆಗುತ್ತೆ. ಇಲ್ಲೇ ಚಿಹ್ನೆ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ಲಸ್ ಐತೆ ಮೈನಸ್ ಐತೆ ಸಮ ಐತೆ ಕ್ಯಾನ್ಸಲ್ ಆಗುತ್ತೆ. ಆದ್ರಿಂದ ಕೂಡ್ಬಿಡೋಣ. ಕೂಡಿದ್ರೆ ಚಿಹ್ನೆ ಚೇಂಜ್ ಆಗ್ತಾ ಇಲ್ಲ. ಸೊ ಕೂಡಿದ್ರೆ ನೋಡಿ ಕ್ಯಾನ್ಸಲ್ ಆಯ್ತು. ಈಗ ಕೂಡ್ತಾ ಇದ್ದೀನಿ 15 6 21a ಇಸ್ ಈಕ್ವಲ್ ಟು 3. ಇಷ್ಟಾಯ್ತು. ಕೂಡ್ತಾ ಇದ್ದೀನಿ 2 1 3. ಸೊ ಎ ಇಸ್ ಈಕ್ವಲ್ ಟು 3 ಬೈ 21 3 3 7 3 21. ಎ ಬೆಲೆ ಎಷ್ಟು ಬಂತು? 1 ಬೈ ಎ ಬೆಲೆ ಎಷ್ಟು ಬಂತು? 1 ಬೈ. ಸೊ ಇದನ್ನ ಇಲ್ಲಿ ಯಾವ್ದಾದ್ರು ಒಂದಕ್ಕೆ ಬೆಲೆಯನ್ನು ಹಾಕಿ ನಾವು ಬಿ ಬೆಲೆಯನ್ನ ಕಂಡುಹಿಡಿಯೋಣ. ಸೊ ಯಾವ್ದು ಹಾಕ್ತೀರಾ? ಎ ಬೆಲೆ 1 ಬೈ 7 ಬಂದಿದೆ. ಸೊ ಮೊದಲನೇ ಹಾಕೋಣ. 5 ಇಂಟು 1 ಬೈ 7 ಪ್ಲಸ್ ಬಿ ಇಸ್ ಈಕ್ವಲ್ ಟು 2 ಪ್ಲಸ್ ಬಿ ಇಸ್ ಈಕ್ವಲ್ ಟು ನಾವೀಗ ಬಿ ಬೆಲೆ ಕಂಡುಹಿಡಿಬೇಕು. ಸೊ ಎಷ್ಟಾಗ್ತದೆ? ಬಿ ಇಸ್ ಈಕ್ವಲ್ ಟು 2. ಇದನ್ನ 2ರಿಂದ ಬರುತ್ತೆ ತಗೊಳ್ಳಿ 5 ಬೈ 7 ಆಯ್ತು. ಸೊ 1 ಐತೆ ಅನ್ಕೋಬೇಕು. ಬಿ ಇಸ್ ಈಕ್ವಲ್ ಟು ಗುಣಿಸ್ಕೊಳ್ಳಿ ಲಾಸ ತಗೊಳ್ಳಿ 7 7 14 ಮೈನಸ್ 5 14 ಅಂದರೆ 9 ಬೈ 7. ಸೊ ಬಿ ಬೆಲೆ ಎಷ್ಟು ಬಂತು? 9 ಡಿವೈಡ್ ಬೈ 7 ಬಂತು. ಸೊ ಎ ಬೆಲೆ 1 ಡಿವೈಡ್ ಬೈ 7, ಬಿ ಬೆಲೆ ಎಷ್ಟು ಬರುತ್ತೆ? 9 ಡಿವೈಡ್ ಬೈ 7 ಬರುತ್ತೆ. ಈ ಥರ ಆದಾಗ ಸೊ ಎಕ್ಸ್ ಬೆಲೆ ಮತ್ತು ವೈ ಬೆಲೆನ ನಾವು
ರೀತಿಯಾಗಿ ಕಂಡುಹಿಡಿಯೋದು ಅಂತ ನೋಡೋಣ. ಸೊ ಅಲ್ಲಿ 5p. ಸೊ ಈಗ ನಾವು ಎಕ್ಸ್ ಬೆಲೆ ಮತ್ತು ವೈ ಬೆಲೆಯನ್ನು ನಾವು ಈ ಎ ಮತ್ತು ಬಿ ಬೆಲೆಯನ್ನ ನಾವೇನು ತಗೊಂಡಿದ್ವಿ ಅದಕ್ಕೆ ಹಾಕಿದ್ರೆ ನಮಗೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಸಿಗ್ತಾ ಹೋಗುತ್ತೆ. ಸೊ 1 ಎಷ್ಟಾಗ್ತದೆ 1/x - 1 = ಎ ಬೆಲೆ ಎಷ್ಟಿದೆ 1/7 ಇದೆ. ಸೊ ಇದು ಸ್ವಲ್ಪ ಕಾಮನ್. 7 2ರಿಂದ ಬರೋದು 7 x - 1 x = 7 1 8 ಆಯ್ತು. ಸೊ ಅದೇ ರೀತಿ ಇನ್ನೊಂದು ಕಾಮನ್ 1/y - 2 = b ಬೆಲೆ ಎಷ್ಟಿದೆ 9/7 ಇದೆ 9/7. ಸೊ b ಬೆಲೆ ಕಂಡುಹಿಡಿಯಬಹುದು. ಸೊ ಇದನ್ನು ಹೊರಗೆ ಗುಣಾಕಾರ ಮಾಡಿ 7 ಹೊರಗೆ ಗುಣಾಕಾರ ಮಾಡಿದ್ರೆ 9y - 18 ಎಷ್ಟು ನಂಬರ್ ತಗೊಂಡ್ರೆ 18 + 7 = 9y. ಸೊ 25 / 9y. ಸೊ y = ಕೊಡುತ್ತೆ 25/9. ಸೊ ಈ ರೀತಿಯಾಗಿ ನಾವು ಬೆಲೆಯನ್ನು ಕಂಡುಹಿಡ್ಕೊಂಡು ಲೆಕ್ಕವನ್ನು ಮಾಡಬೇಕು. ಸೊ ಇಲ್ಲಿಗೆ ಎ ಬೆಲೆ ಬಿ ಬೆಲೆ ಆ ಬೆಲೆಯನ್ನು ಹಾಕಿದ್ರೆ ಅದಕ್ಕೆ ಅದು ತಾಳೆ ಮಾಡಿದಾಗ ಅದು ಸಮ ಆಗುತ್ತೆ. ಆಗ ಈ ಒಂದು ಬೆಲೆ ಸರಿಯಾಗಿದೆ ಅಂತೇಳಿ ನಾವು ಹೇಳ್ಬೋದು. ಎಕ್ಸ್ ಬೆಲೆ ಎಷ್ಟು ಬಂತು 8, ವೈ ಬೆಲೆ 25/9 ನಾವು ಹಾಕಿದ್ರೆ ಇಲ್ಲಿ ಅದು ಸಮ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡ್ಕೊಂಡು ಅದಕ್ಕೆ ಆದೇಶಿಸಿ ಸಮೀಕರಣವನ್ನು ಸುಲಭಗೊಳಿಸೋದು ನಿಮಗೆ ಗೊತ್ತಿರುತ್ತೆ. ಸೊ ಈಗ ಇದ್ರ ಮೇಲೆ ಒಂದೆರಡು ಮನೆ ಕೆಲಸವನ್ನು ಅಥವಾ ಹೋಮ್ವರ್ಕ್ ನಾವು ಮಾಡ್ಕೊಂಬರೋಣ ಯಾವ ರೀತಿ ಅಂತೇಳಿ. ಸೊ ಒಂದೆರಡು ಲೆಕ್ಕ ಬರ್ಕೊಳ್ಳಿ. ಅಭ್ಯಾಸದ ಲೆಕ್ಕ ಇಟ್ಟು ಮನೆ ಕೆಲಸ 1/2x + 1/3y = 2 ಬರ್ಕೊಳ್ಳಿ. 1/3x + 1/2y = 13/6. ಇದನ್ನು ಲೆಕ್ಕ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಅದೇ ಥರ ಎರಡನೇ ಲೆಕ್ಕ 1/2x + 3/√y = 2, 4/√x + 3/√y = -1. ಎರಡು ಸಮೀಕರಣಗಳನ್ನ ಇಲ್ಲಿ 1/x ಅನ್ನ p ಅಂತ ತಗೊಂಡು 1/y ಅನ್ನ q ಅಂತ ತಗೊಂಡು ಲೆಕ್ಕ ಮಾಡಿ. ಸೊ ಇದು ಅಷ್ಟೇ ಲೆಕ್ಕ ಬರ್ತಾ ಇದೆ. 1/√x ಅನ್ನ p 1/√y q ಅಂತ ತಗೊಂಡು ಲೆಕ್ಕ ಮಾಡಿದ್ದು ಬರುತ್ತೆ. ಸುಲಭ ತಗೊಂಡು ಇದು ಸುಲಭವಾದಂಥ ಲೆಕ್ಕಗಳು ಆಗ್ತವೆ. ಸೊ ಈಸಿಯಾಗಿ ನಾವು ಲೆಕ್ಕಗಳನ್ನು ಮಾಡಿ ಎಕ್ಸ್ ಮತ್ತು ವೈ ಬೆಲೆಯನ್ನು ನಾವು ಕಂಡುಹಿಡ್ಕೋಬೋದು. ಅಂದರೆ ಇದುವರೆಗೂ ನನಗೆ ಈ ರೇಖಾತ್ಮಕ ಸಮೀಕರಣಗಳಲ್ಲಿ ಸೊ ಎಲ್ಲ ಏನು ಡೈರೆಕ್ಟ್ ನೇರವಾಗಿ ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಾಗ ಯಾವ ರೀತಿ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡೋದು ಅದನ್ನು ತಾಳೆ ಮಾಡೋದು, ಮತ್ತು ಸೆಂಟೆನ್ಸ್ ಮತ್ತು ಅದೇ ರೀತಿ ವಾಕ್ಯದ ರೂಪದಲ್ಲಿ ಕೊಟ್ಟಾಗ ರೇಖಾತ್ಮಕ ಸಮೀಕರಣವಾಗಿ ನೀವು ಬದಲಾಯಿಸಿಕೊಂಡು ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿಯೋದು, ನಕ್ಷೆ ಮೂಲಕ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿಯೋದು, ಆದೇಶ ವಿಧಾನ ಮತ್ತು ವರ್ಜಿಸ ವಿಧಾನದಲ್ಲಿ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡಿದು ಆ ಬೆಲೆಗಳನ್ನು ಆದೇಶಿಸಿ ತಾಳೆ ಮಾಡೋದು ಈ ರೀತಿಯಾದ. ಮತ್ತು ಅದೇ ರೀತಿ ಈ ಸಮೀಕರಣಗಳನ್ನು ಕೊಟ್ಟಾಗ ರೇಖಾತ್ಮಕ ಸಮೀಕರಣ ಸೊ ರೇಖೆಗಳು ಛೇದಿಸುತ್ತವೋ ಅಥವಾ ಐಕ್ಯಗೊಳ್ತಾವೋ ಅಥವಾ ಸಮಾಂತರವಾಗಿರ್ತವೋ, ಅನನ್ಯ ಪರಿಹಾರ ಇದೆಯೋ, ಅಪರಿಮಿತ ಪರಿಹಾರ ಇದೆಯೋ ಅಥವಾ ಪರಿಹಾರವೋ ಅನ್ನೋದನ್ನು ಸಹ ನೀವು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದು ಸಹ ಇದರ ತಿಳಿದಿದ್ದಾರೆ. ಸೊ ಈಗ ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ಸೊ ಹೆಚ್ಚು ಕಡಿಮೆ ಅಲ್ಲಿಗೆ ಎಲ್ಲ ರೀತಿಯಂಥ ಲೆಕ್ಕಗಳನ್ನು ನಾನಿಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಇಷ್ಟು ನಿಮಗೆಲ್ಲ ಮಾಡೋದಕ್ಕೆ ಮನೆಗೆಲಸನೂ ಸಹ ಕೊಟ್ಟು ಈ ಮನೆಗೆಲಸನ ನೀವು ಮಾಡಿಕೊಂಡು ಬಂದರೆ ನಿಮಗೆ ಚೆನ್ನಾಗಿ ಅಭ್ಯಾಸ ಆದರೆ ಇದ್ರ ಮೇಲೆ ಯಾವುದೇ ರೀತಿಯಾದ ಲೆಕ್ಕ ಕೇಳೋದು ನಿಮಗೆ 6-7 ಮಾರ್ಕ್ಸನ್ನು ಸುಲಭವಾಗಿ ಕಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದಗಳು.